ನೀವೇನಾದ್ರೂ ಈ ತರ ಮೋಸನೇ ಇಲ್ಲ ಕಾಸಿಗೆ. ಕೀ ಒಳಗೆ ಸೆನ್ಸರ್ ಇದೆ, ಬಾಂಬ್ ಗಾಡಿ. ನಾನ್ ಶುದ್ಧ ಕನ್ನಡಿಗ, ನಾನಿಲ್ಲಿ ಮಾತಾಡೋ ಭಾಷೆ ಕನ್ನಡ ಏನಿವಾಗ. ಟ್ರಯಂಫ್ ಮತ್ತೆ ಬಜಾಜ್ ನ ಕಾಂಬಿನೇಷನ್ ಅಲ್ಲಿ ತುಂಬಾನೇ ಡೆಡ್ಲಿ ಆಗಿರೋಂತ ಒಂದು ಗಾಡಿ ಅಂದ್ರೆ ಟ್ರಯಂಫ್ ಸ್ಪೀಡ್ 400. ಈಗ ಎಲ್ಲ ನಾರ್ಮಲ್ ಸ್ಪೀಡ್ 400 ನೋಡಿರ್ತೀರಾ. ಇವತ್ ನಮ್ಮ ಹತ್ರ ಒಂದು ಸ್ಪೆಷಲ್ ಆಗಿರೋ ಬೀಸ್ಟ್ ಇದೆ, ಮಾಡಿಫೈಡ್ ಟ್ರಯಂಫ್ ಸ್ಪೀಡ್ 400. ನೋಡ್ ಬ್ರೋ, ಏನ್ ಕ್ರೇಜಿ ಲುಕ್ ಅಲ್ಲಿ ಇದೆ ಹೇಳಿ. ಜಸ್ಟ್ ಒಂದು ಸ್ಮಾಲ್ ಮಾಡಿಫಿಕೇಶನ್ ಇಂದ ಗಾಡಿ ಲುಕ್ ಚೇಂಜ್ ಆಗೋಯ್ತು. ಇನ್ನು ಇಂಜಿನ್ ವಿಚಾರಕ್ಕೆ ಬರೋದಾದ್ರೆ 398.5 cc ಇಂಜಿನ್ ಬರುತ್ತೆ ವಿತ್ ಲಿಕ್ವಿಡ್ ಕೂಲಿಂಗ್. ರೇಡಿಯೇಟರ್ ನೋಡಬಹುದು ನೀವು ಇಲ್ಲಿ. ಇದು ಡಾಮಿನಾರ್ ದ ಇಂಜಿನ್ ಸ್ವಲ್ಪ ರಿಫೈನ್ಡ್ ಆಗಿ ಟ್ಯೂನ್ ಮಾಡಿ ಹಾಕಿರೋದು, ಯಾಕಂದ್ರೆ ಬಜಾಜ್ ಕೊಲಾಬ್ರೇಷನ್ ಅಲ್ಲಿ ಬಂದಿರೋದಲ್ವಾ. ಇನ್ನು ಇದರಲ್ಲಿ 12:1 ಕಂಪ್ರೆಷನ್ ರೇಷಿಯೋ ಇದೆ ಗುರು ಇಂಜಿನ್ ಅಲ್ಲಿ. ಕ್ರೇಜಿ ಇನಿಷಿಯಲ್ ಪಿಕಪ್ ಅನ್ಕೊಳ್ಳಿ. ನೀವು ಎಲ್ಲಾ ಗಾಡಿಲಿ ಚೈನ್ ನ ಈ ಸೈಡ್ ನೋಡಿರ್ತೀರಾ, ಆದ್ರೆ ಇದು ಟ್ರಯಂಫ್ ಅಲ್ಲಿ ನೀವು ಈ ಸೈಡ್ ನೋಡ್ತೀರಾ. ಹಳೆ ಎನ್ಫೀಲ್ಡ್ ಅಲ್ಲಿ ಬರೋದಲ್ಲ, ರೈಟ್ ಸೈಡ್ ಅಲ್ಲಿ ಚೈನ್, ಆ ತರ ಕ್ರೇಜಿ ಆಗಿದೆ ಗಾಡಿ. ಇನ್ನು ಸಣ್ಣ ಪುಟ್ಟ ಮಾಡ್ಸವ್ರೆ. ಹಿಂದೆ ಟೈಲೈಟ್ ತಗ್ಸಿದ್ದಾರೆ, ಹ್ಯಾಂಡಲ್ ಬಾರ್ಸ್ ನ ಚೇಂಜ್ ಮಾಡ್ಸವ್ರೆ. ಸ್ವಲ್ಪ ರೈಡಿಂಗ್ ಪೊಸಿಷನ್ ಕೆಫೆ ರೇಸರ್ ಪೊಸಿಷನ್ ಬರುತ್ತೆ. ಈಗ ಫ್ರಂಟ್ ಟು ಬ್ಯಾಕ್ ಎರಡು ಬ್ರೇಕ್ಸ್ ಇದಾವೆ ವಿತ್ ಡ್ಯುಯಲ್ ಚಾನಲ್ ABS. ಮತ್ತೆ ಇದರಲ್ಲಿ ಸ್ಟಾಕ್ ಅಲ್ಲಿ ರೇಡಿಯೇಟರ್ ಗಾರ್ಡ್ ಬರುತ್ತೆ. ಇಲ್ಲಿ ಸ್ಪೀಡ್ 400 ಬ್ಯಾಡ್ಜಿಂಗ್ ಇದೆ, ಟ್ರಯಂಫ್ ಲೋಗೋ. ಲಾಂಗ್ ರೈಡ್ ಸಿಗಲ್ಲ, ಸ್ವಲ್ಪ ಕಂಫರ್ಟ್ ಇರಲ್ಲ ಅನ್ಸುತ್ತೆ. ಬಟ್ ಸಿಟಿ ಕಮ್ಯೂಟಿಂಗ್ ಸಣ್ಣ ಪುಟ್ಟ ಓಡಿಸೋದಾದ್ರೆ ಸಖತ್ತಾಗಿದೆ. ಇನಿಷಿಯಲ್ ಪುಲ್ಲು ಎಲ್ಲ ಸೀಟು ಸಖತ್ತಾಗಿದೆ. ಕುಶನ್ ಏನೋ ಕೆಲವೊಬ್ಬರಿಗೆ ಅನ್ಕಂಫರ್ಟಬಲ್ ಆಗ್ಬೋದು, ಮೀಡಿಯಂ ವೇಟ್ ಅವರಿಗೆಲ್ಲ ನಡೆಯುತ್ತೆ. ಒಂದು 70 ಒಳಗಡೆ ಇರೋರಿಗೆಲ್ಲ, ಒಂದು 75-80 ಇರೋರಿಗೆ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗ್ಬೋದೇನೋ. ಇನ್ನು ಮೀಟರ್ ತೋರ್ಸೋದಾದ್ರೆ ಟ್ರಾಕ್ಷನ್ ಕಂಟ್ರೋಲ್ ಆನ್ ಅಂಡ್ ಆಫ್ ಮಾಡೋ ಅಂತ ಫೀಚರ್ಸ್ ಕೊಟ್ಟಿದ್ದಾರೆ. ABS ಆನ್ ಅಂಡ್ ಆಫ್ ಇಲ್ಲ. ನೀವು ಎಲ್ಲಾ ಗಾಡಿಲಿ ನೋಡಿರ್ತೀರಾ, ಈ ಮೀಟರ್ ಅಲ್ಲಿ ನಂಬರ್ಸ್ ಮಾತ್ರ ಜಾಸ್ತಿ ಇರ್ತವೆ, ಅದ್ರಲ್ಲಿ ಅರ್ಧನೂ ಹೋಗಲ್ಲ ಗಾಡಿ. ಈ ಗಾಡಿಲಿ ಒಂದ್ ಏನಂದ್ರೆ 180 ಟಾಪ್ ಸ್ಪೀಡ್ ಅಲ್ಲಿ ನಂಬರ್ ಕೊಟ್ಟವ್ರೆ, 167 ತನಕ ಹೊಡಿಬಹುದು. ಅದಕ್ಕೆ ಇದನ್ನ ಟ್ರಯಂಫ್ ಅಂತ ಕರೆಯೋದು. ಮತ್ತೆ ರೈಡ್ ಬೈ ವೈರು ಸ್ಲಿಪ್ಪರ್ ಕ್ಲಚ್ ಸಮೇತ ಕೊಟ್ಟಿದ್ದಾರೆ ಗುರು. ಇನ್ನು ಹೆಡ್ಲೈಟ್ ಸಕ್ಕತ್ತಾಗಿ DRLs ಇದೆ. ಇಲ್ಲೊಂದು ಟ್ರಯಂಫ್ ಲೋಗೋ ಇದೆ, ಲೈಟ್ LED ಇದೆ, ಇಂಡಿಕೇಟರ್ ಗಳು ಕೂಡ LED ಇದಾವೆ. ಎಲ್ಲ ನಾರ್ಮಲ್ ಚೈನ್ ಆದ್ರೆ ಇದು ಎಕ್ಸ್ ರಿಂಗ್ ಚೈನ್ ಅಂತ ಬರುತ್ತೆ, ಸೂಪರ್ ಬೈಕ್ಸ್ ಗೆಲ್ಲ ಬರುತ್ತಂತೆ, ಅದೇ ತರ ಚೈನ್ ಕೊಟ್ಟಿದ್ದಾರೆ. ಇನ್ನು ಫ್ರಂಟ್ ಸಸ್ಪೆನ್ಷನ್ ನೋಡೋದಾದ್ರೆ ಅಪ್ಸೈಡ್ ಡೌನ್ಸ್ ಬಿಗ್ ಪಿಸ್ಟನ್ ಅವರ ಸಸ್ಪೆನ್ಷನ್ ಇದೆ, 43 ಇಂಚಿಂದು. ಇನ್ನು ಹಿಂದ್ಗಡೆ ಸಸ್ಪೆನ್ಷನ್ ಮೋನೋಶಾಕ್ RSC ಅವ್ರದ್ದು, ಸ್ವಿಂಗ್ ಆರ್ಮ್ ಬಂದ್ಬಿಟ್ಟು ಅಲ್ಯೂಮಿನಿಯಂದು. ಇನ್ನು ಪವರ್ ಫಿಗರ್ಸ್ ನೋಡೋದಾದ್ರೆ 40 BHP ಇದೆ, 8000 RPM. ಆದ್ರೆ ಇದು 6500 RPM ಅಲ್ಲೇ ತಿಂದ್ ಹಾಕ್ಬಿಡುತ್ತೆ ಗಾಡಿ. ಗ್ರೌಂಡ್ ಕ್ಲಿಯರೆನ್ಸ್ ಸ್ಟಾಕ್ ಅಲ್ಲಿ ಇದ್ರೆ ಇದು 170 mm ಬರುತ್ತೆ. ಇಲ್ಲಿ ಸ್ಲಿಪ್ ಆನ್ ಹ್ಯಾಂಡಲ್ ಬಾರ್ಸ್ ಹಾಕ್ಸಿರೋದ್ರಿಂದ ಹತ್ರ ಒಂದು 10 mm ಮತ್ತೆ ಕಮ್ಮಿ ಆಗಿದೆ ಗಾಡಿ ಹೈಟ್. ಅಲ್ಲಿಗೆ 160 mm ಅರೌಂಡ್ ಬರುತ್ತೆ ಇದು ಗ್ರೌಂಡ್ ಕ್ಲಿಯರೆನ್ಸ್ ಈ ಗಾಡಿಲಿ. ಇದ್ರಲ್ಲಿ ಒಂದೇ ಒಂದು ಪ್ರಾಬ್ಲಮ್ ಏನಂದ್ರೆ ಈ ಅಂಡರ್ವೆಲ್ ಎಕ್ಸಾಸ್ಟ್ ಕ್ಯಾಟಲಿಟಿಕ್ ಕನ್ವರ್ಟರ್ ಗ್ರೌಂಡ್ ಕ್ಲಿಯರೆನ್ಸ್ ತುಂಬಾನೇ ಕಮ್ಮಿ ಆಗುತ್ತೆ. ಅದೊಂದು ಸ್ವಲ್ಪ ಡಿಸ್ಅಡ್ವಾಂಟೇಜ್ ಆಗ್ಬೋದು ಸಿಟಿಲಿ, ಬಟ್ ಆದ್ರೆ ಹೈವೇದಲ್ಲಿ ಚಡಕ್ ಸಖತ್ತಾಗಿದೆ ಗಾಡಿ. ನೀವೇನಾದ್ರೂ ಈ ತರ ಸ್ಲಿಪ್ ಆನ್ ಹಾಕ್ಸೋದಾದ್ರೆ ಇದು 50 mm ಹಾಕ್ಸೋರು ಇವರು. ಬಟ್ ಓನರ್ ಏನ್ ಸಜೆಸ್ಟ್ ಮಾಡ್ತಾರೆ ಅಂದ್ರೆ 51 mm ಹಾಕ್ಸಿ ಅಂತ ಸಜೆಸ್ಟ್ ಮಾಡ್ತಾ ಇದಾರೆ. ಏನ್ ಕ್ರೇಜಿ ಆಗಿ ಕಾಣ್ತಾ ಇದೆ ಹೇಳಿ ಗಾಡಿ. ಇದ್ರ ಎಕ್ಸಾಸ್ಟ್ ಸ್ಟೇನ್ಲೆಸ್ ಸ್ಟೀಲ್ ಇದು. ಈಗ ಬರ್ರಿ ಎಕ್ಸಾಸ್ಟ್ ನೋಟ್ ಕೇಳ್ಕೊಂಬರೋಣ. I'm sorry. ಮೋಸನೇ ಇಲ್ಲ ಕಾಸಿಗೆ. ಆನಲ್ ಇದೆ ನೋಡು. ಗಾಡಿ ಅಂತೂ ಕ್ರೇಜಿ ಆಗಿದೆ. ಇನ್ನು ಈ ಕೀ ವಿಚಾರಕ್ಕೆ ಬರೋದಾದ್ರೆ ಡಿಸೈನ್ ಮಾತ್ರ ಕ್ರೇಜಿ ಆಗಿದೆ. ಪ್ಲಸ್ ಇನ್ನೊಂದೇನಂದ್ರೆ ಈ ಕೀ ಒಳಗೆ ಸೆನ್ಸರ್ ಇದೆ. ಈ ಸೆನ್ಸರ್ ಇದ್ರೆ ಮಾತ್ರನೇ ಗಾಡಿ ಆನ್ ಆಗೋದು. ಡೂಪ್ಲಿಕೇಟ್ ಕೀ ಮಾಡಿಸ್ತೀನಿ, ಗಾಡಿ ಕೀ ಕಳ್ಕೊಂತೀನಿ ಅಂದ್ರೆ ಕೆಲಸ ಆಗಲ್ಲ ಇದು. ಇನ್ನು ಗಾಡಿ ವೆಯ್ಟ್ ನ ನೋಡೋದಾದ್ರೆ ಆಲ್ಮೋಸ್ಟ್ 180 kgs ಅರೌಂಡ್ ಬರುತ್ತೆ. ಬಟ್ ಹೈಟ್ ಕಮ್ಮಿ ಇರೋದ್ರಿಂದ ವೆಯ್ಟ್ ಫೀಲ್ ಆಗಲ್ಲ ಗುರು. ಟೈರ್ಸ್ ನೋಡೋದಾದ್ರೆ ಅಪೋಲೋದು ಆಲ್ಫಾ H1 ಟೈರ್ಸ್. ಈ ಪರ್ಟಿಕ್ಯುಲರ್ ಮಾಡಲ್ 2023 ಫಸ್ಟ್ ಜನರೇಷನ್ ಏನ್ ಬಂತಲ್ಲ ಗಾಡಿ, ಅದ್ರಲ್ಲಿ ಮಾತ್ರ ಈ ಟೈರ್ಸ್ ಬಂದಿರೋದು. ರೇರ್ ಟೈರ್ 150/60
160 ಇದ್ರೆ ಫ್ರಂಟ್ ಟೈರ್ 110/70 ಇದೆ. ಕಾರ್ನರಿಂಗ್ ಎಲ್ಲ ಸಖತ್ತಾಗಿ ಹೊಡಿಬಹುದು. ಇನ್ನು ಈ ಗಾಡಿ ಲಿಕ್ವಿಡ್ ಕೂಲಿಂಗ್ ಆಗಿರೋದ್ರಿಂದ ಕೂಲೆಂಟ್ ಚೇಂಬರ್ ಇಲ್ಲಿ ಕೊಟ್ಟಿದ್ದಾರೆ. ಸ್ವಲ್ಪ ಹಂಪ್ಸ್ ಗಳೆಲ್ಲ ನೋಡ್ಕೊಂಡು ಹೊಡಿಬೇಕಾಗುತ್ತೆ. ಕ್ರಾಶ್ ಕಾರ್ಡ್ ಏನಾಗಲ್ಲ. ಹತ್ರ ಈ ಗಾಡಿ ತಗೊಂಡು 2 ವರ್ಷ ಆಗ್ತಾ ಬಂತು ಅನ್ಸುತ್ತೆ. ಏನ್ ಮೇಂಟೈನ್ ಮಾಡೋರು ಹೇಳ್ರಿ ಓನರ್. ಫಸ್ಟ್ ಜನರೇಷನ್ ಗಾಡಿ, ಒಂದು ಚೂರು ಎಲ್ಲ ಸ್ಕ್ರಾಚ್ ಮಾಡ್ಕೊಂಡಿಲ್ಲ ಜಾಸ್ತಿ. ಹೊಸ ಗಾಡಿ, ಈಗಲೂ ಶೋರೂಮ್ ಗಾಡಿ ಅಂದ್ರೆ ಯಾರು ಬೇಕಾದ್ರೂ ನಂಬ್ತಾರೆ. 3,30,000ಕ್ಕೆ ಬಾಂಬ್ ಗಾಡಿ. ಇನ್ ಈಗ ಬರ್ತಿರೋ ಮಾಡಲ್ ಅಲ್ಲಿ ಪ್ರೈಸ್ ಡ್ರಾಪ್ ಆಗಿದೆ, ಸ್ವಲ್ಪ ಕ್ವಾಲಿಟೀಸ್ ಎಲ್ಲ ಡೌನ್ ಮಾಡಿದ್ದಾರೆ. ನಿಮ್ಗೇನಾದ್ರೂ 2023 ಮಾಡಲ್ ಸ್ಪೀಡ್ 400 ಸಿಕ್ಕರೆ ಸೆಕೆಂಡ್ಸ್ ಆಗಿರ್ಬೋದು, ಮಿಸ್ ಮಾಡ್ಕೊಂಬೇಡಿ ಅಂತ ಹೇಳ್ತೀನಿ. ನಾನು ಬಡವ,